ಅವ್ರ ಹತ್ರನೇ ಕೇಳ್ಕೊಂಡು ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಹಾಗೆ ನೀವು ತಿಳ್ಕೊಳ್ಳೋಣ ಮತ್ತೆ ಹೆಂಗೆ ಮಾಡ್ತಾರೆ ಅಂತ. ಸೊ ಬರೀ ಚಿಕನ್ ಉಳಿಯೋಕ್ಕೆ ಮಾತ್ರ ಅಷ್ಟೇ. ಇದಕ್ಕೆ ಬೇಡ, ಇದಕ್ಕೆ ಸ್ವಲ್ಪ ಅರಿಶಿನ ಗಟ್ಟಿ ಇದೆ. ಸ್ವಲ್ಪ ನೀರು ಹಾಕೊಳ್ಳಿ, ಸ್ವಲ್ಪ ನೀಟಾಗಿ ಬೇಯಿಸ್ಕೊಬೇಕು. ಕೈ ಉರಿಯುತ್ತೆ ಆಮೇಲೆ. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡಿಲ್ವಲ್ಲ, ಕೈ ಉರಿಯುತ್ತೆ. ಸೊ ಇದು ಕಲ್ತ್ಕೊಳ್ಳೋಕ್ಕಾಗ್ತದೆ. ಸ್ವಲ್ಪ ನೀರು ಹಾಕಿದ್ದೀನಿ, ಇದೆಲ್ಲ ಆಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ನಾವು ಯೂಸ್ ಮಾಡೋದು ಸನ್ಪ್ಯೂರ್ ಆಯಿಲ್. ಸನ್ಪ್ಯೂರು ಫ್ರೀಡಮ್ ಎರಡೂ ಯೂಸ್ ಮಾಡ್ತೀವಿ. ಅದೇ ಇದೆ ಅಂತೀವಿ. ಗ್ರೀನ್ ಪೇಸ್ಟ್ ಬಂದಿರುತ್ತಲ್ಲ ಅದನ್ನ ಹಾಕ್ಬೇಕು. ನಂಗೆ ಭಯ ಒಗ್ಗರಣೆ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಡಿ. ಒಗ್ಗರಣೆ ಹಾಕ್ಬೇಕಾದ್ರೆ ನೀವು ಯಾವತ್ತೂ ತಿರ್ತೀವಿ ಸಿಮ್ಮಲ್ಲಿ ಇಟ್ಕೊಂಡು ಸಿಡಿಯುತ್ತೆ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿಂದ್ಬಿಟ್ರೆ ಯಾವ ಊಟನೂ ಇಲ್ಲ. ಎಲ್ಲಿ ಮಸಾಲೆ ಆಗ್ಬಿಡುತ್ತೆ. ಈಗ ಇದು ನೀರು ಬಿಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಕಲ್ಲುಪ್ಪು ಹಾಕಬೇಕು. ಚಿಕನ್ ಗಿಡಿ ಹಾಕ್ಬೇಕಲ್ವ, ಚಿಕನ್ ಗಿಡಿ ಖಾರದ ಪುಡಿ ಮತ್ತು ಕಾಯಿ ರುಬ್ಕೋಬೇಕು. ಸಾಂಬಾರಿಗೆ ನೀವು ಎಷ್ಟು ಬೇಕಾಗುತ್ತೆ, ನಾವು 1 ಟೈಮ್ಗೆ ಸಾಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಕಾಯಿ ರುಬ್ಕೊಂಡಿದ್ದೀವಿ. ಸೊ ಖಾರದ ಪುಡಿ ನಿಮಗೆ ಖಾರದ ಪುಡಿ ಮೇಲೆ ಡಿಪೆಂಡ್ ಎಷ್ಟು ಖಾರ ಬೇಕು ಅಂತ. ನೀರು ಪುಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ. ಕಲ್ಲುಪ್ಪು ಹಾಕ್ತೀನಿ, ಪುಡಿ ಉಪ್ಪು ಕಲ್ಲುಪ್ಪು ಹಾಕೋಣ. ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ಜಾಸ್ತಿ ಹಾಕ್ಬೋದು. ಬೇಕಾದ್ರೆ ಕಮ್ಮಿ ಹಾಕಿದ್ರೆ ಆಮೇಲೆ ಹಾಕ್ಕೋಬೋದು. ಜಾಸ್ತಿ ಹಾಕಿ ನಮಗೆ ತಿನ್ನೋಕ್ಕಾಗಲ್ಲ. ನೋಡ್ಕೊಂಡು ಆವಾಗಲೇ ಒಂದು ಸ್ವಲ್ಪ ಬೇಕಾಗ್ತದೆ.
ಕುರಿ ಸಾರಲ್ವ ಇದು. ನಾಟಿ ಕೋಳಿ ಆದರೆ ಸ್ವಲ್ಪ 4-5 ವಿಷಲ್ ಕೂಗಿಸ್ಕೋಬೇಕು. ಮಾಮೂಲಿ ಕೋಳಿ ಆದರೆ 1-2 ವಿಷಲ್ ಸಾಕಾಗುತ್ತೆ. ಇದು ಇಂಗ್ಲೆಂಡ್ ಕೋಳಿ ಅಂತ, ಸೊ ಅದಕ್ಕೆ 4-5 ವಿಷಲ್